ಎಲ್ಲಾರು ಎದಳ ಒಟ್ಟತಿಗೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಎಲ್ಲನ ಮಾಡಿಕ್ಕಿದೀನಿ. ಎದ್ದು ಒಟ್ಟು ತುಂಬ ತಿಂದ್ರೆ ಅಷ್ಟೇ ಸಾಕಪ್ಪ. ಎಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಅಂತೂ ಇಂತೂ ಎಲ್ಲ ಅಡುಗೆ ಆಗೈತಿ. ಎಲ್ಲಾರು ಎದಳವತ್ತಿಗೆ ಒಂದೆರಡು ಪಾತ್ರೆ ತೊಳೆಯೋಣ. ಪಾತ್ರೆ ತೊಳೆದ್ಬಿಟ್ರೆ ಮನೆ ಕೆಲಸ ಎಲ್ಲ ಆಗೋಗ್ತೈತಿ. ಆಮೇಲೆ ಎಲ್ಲರ ಜೊತೆಗೆ ಕೂತ್ಕೊಂಡು ಉಂಡು ಆಮೇಲೆ ಎರಡು ನಗ್ತಾನಲ್ಲಿದೆ ಎರಡು ಮಾತಾಡ್ಬೋದು. ವಸು ವಸು ಎಲ್ಲಿದ್ಯಮ್ಮ? ಅತ್ ನೋಡಿ ಎಲ್ಲಿ ನೋಡಿರೋ ಕಾಣಿಸ್ತಿಲ್ಲ. ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ ವಸು? ಅಮ್ಮ ನಾನು ಇಲ್ಲಿ ಅಡುಗೆ ಮನೆಗಿದ್ದೀನಿ. ಬಾ ಬಾ. ಯಾಕೆ ಹಂಗೆ ಹುಡ್ಕಾಡ್ತಿದ್ಯಾ ನನ್ನ? ಬಾರಮ್ಮ, ಇಲ್ಲಿ ಅಡುಗೆ ಮನೆಗಿದ್ದೀನಿ ಬಾ. ಅಲ್ಲ ಕಣಮ್ಮ, ನಾನು ಮನಿಕೆ ಅಂತ ಹೇಳಿರಿ ಅಡುಗೆ ಮನೆಗೆ ಹೋಗಿ ಏನ್ ಮಾಡ್ತಿದ್ಯಾ? ನಾನು ಹೇಳಿದೀನಿ ನಿನ್ಗೂ ಸಾಕಾಗೈತೆ ಮದುವೆ ಕೆಲಸ ಕರೀದಾಗ ಪರ್ತಾಡಿ ಮನಿಕೆ ಅಂತ ಹೇಳಿರೆ ಹೋಗಿ ಅಡುಗೆ ಮನೆಗೆ ಅಡುಗೆ ಮಾಡ್ತಿದ್ಯಲ್ಲ ವಸು. ನಿನ್ಗೆ ಅಷ್ಟು ಹೇಳಿರೋ ಅಷ್ಟೇ ಕಣಮ್ಮ. ಸುಮ್ಮನೆ ಬಡ್ಕೊಂಬದೆ ನಿಂತಾಗಿ. ಅಯ್ಯೋ ಬಿಡಮ್ಮ, ನಮ್ಮನೆ ಕೆಲಸ ನಾವು ಮಾಡಕ್ಕೆ ಯಾಕೆ? ನನಗೆ ನಿದ್ದೆ ಗೊತ್ತಿರ್ಲಿಲ್ಲ, ಅದಕ್ಕೆ ಇವತ್ತು ಅಡುಗೆ ಮಾಡ್ತಿದ್ದೀನಿ. ಅಲ್ಲ ಕಣ್ವಸು, ನಿನ್ಗೆ ಯೋ ಸರಿ ಹೇಳಿದೀನಿ. ಅಲ್ಲ ನಿನ್ಗೂ ಸಾಕಾಗೈತೆ ಒಂದ್ಸಲ ಮನಿಕೆ ಅಂತ ಹೇಳಿರುನು ಈ ಮನಿಕೆ ಅಂದಂಗೆ ಬದುಕು ಎಲ್ಲ ಮಾಡಿ ಮುಗಿಸಿದ್ಯಲ್ಲ. ಅಲ್ಲ ಎಲ್ಲ ಕಸ ಬಡ್ದಿದ್ಯಾ, ನೆಲ ಒರೆಸಿದ್ಯಾ, ಪಾತ್ರೆ ತೊಳ್ತಿದ್ಯಾ, ಅಲ್ಲೇನೆ ಅಡುಗೆ ಎಲ್ಲ ಮಾಡಿಕ್ಕಿರಂಗಿದ್ಯಾ. ಅಲ್ಲ ಕಣಮ್ಮ, ನಿಂಗೆ ಸಾಕಾಗಕ್ಕಿಲ್ಲ ಒಂದ್ಸಲ ಮನಿಕೆ ಬಕ್ಕಣವ. ಹಿಂಗೆ ಕೆಲಸ ಮಾಡಿದ್ರೆ ತಿರ್ಗಾ ಆರೋಗ್ಯ ಹಾಳಾಗ್ತೈತಿ ಕಣೆ ವಸು. ಅಯ್ಯೋ ಹೋಗ್ಲಿ ಬಿಡಮ್ಮ, ನಮ್ಮನೆ ಬದುಕು ನಾವು ಮಾಡಿದೆ ಆರೋಗ್ಯ ಅಂತದ್ದು ಹಾಳಾಗಕ್ಕಿಲ್ಲ. ಇನ್ನು ಆರೋಗ್ಯ ಚೆನ್ನಾಗಿರ್ತೈತೆ. ಬದುಕು ಬಾಳ ಮಾಡ್ಕೊಂಡು ಓಡಾಡಿ ಕುಂತಿತ ಕೂಕೊಂಡ್ರೆ ತಿಂದಿದ್ದು ಜೀರ್ಣ ಆಗಲ್ಲ ಅಮ್ಮ. ಮತ್ತೆ ಹೊಸ ನಿನ್ಗೆ ಹೇಳೋದೆ ಮತ್ತೆ ಇವತ್ತು ರೊಚ್ಚುಮತ್ತಿಗ ಕ್ರಿಸ್ತು ಫಸ್ಟ್ ನೈಟ್ ಮಾಡಕ್ಕೆ ಎಲ್ಲ ರೆಡಿ ಮಾಡಬೇಕು. ಅವ್ರ ರೂಮ ಆಮೇಲೆ ರೆಡಿ ಮಾಡು ವಸು. ಬೈಕೆ ಬೇಡ. ಇವ್ ಅಮ್ಮೆ ನಿಂಗೆಲ್ಲ ಹೇಳ್ತಾ ಇತ್ತು ಬದುಕಂತನ ಹೋಗಿ ರೆಡಿ ಮಾಡಿ ಹೆಂಗ. ಸರಿ ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ನೀವು ಹೇಳ್ತಿದ್ರು ನಾನು ಎಲ್ಲ ಬದುಕು ಮಾಡಿ ಮುಗಿಸ್ತೀನಿ. ಸುಮ್ಕಿರಿ, ನೀವು ಅದೇನು ಟೆನ್ಷನ್ ಇಕ್ಕಬೇಡ್ರಿ. ಸರಿ ಕಣಮ್ಮ, ನಮ್ಗೊಂದಿಟ್ಟು ಕೆಲಸ ಐತೆ, ಅದೇನು ನೋಡ್ಕೆ ಬಿಡತ್ತ. ಇಲ್ಲಾಂದ್ರೆ ಪಾತ್ರೆ ಆಮೇಲೆ ತೊಳ್ಕೊಂಡ್ರೆ ಆಗ್ತೈತಿ. ಅಯ್ಯೋ ಬಿಡಮ್ಮ, ನಮ್ಮನೆ ಕೆಲಸ ನಾವು ಮಾಡಿದ್ರೆ ಇನ್ಯಾರು ಮಾಡೋಕ್ಕಾಗ್ತೈತಿ? ಏನು ನನ್ನ ಕೈ ಏನು ಸವಿಯಕ್ಕಿಲ್ಲ. ಸುಮ್ಕಿರಿ ಮಾಡ್ತೀನಿ. ಮಾಡಿ ರಪರಪನ ಹೋಗಿ ರೊಚ್ಚು ರೂಮ್ ಅದೇ ಫಸ್ಟ್ ನೈಟ್ ರೂಮ್ ರೆಡಿ ಮಾಡ್ತೀನಿ. ನಾನು ಎಲ್ಲರ ಕೂತ್ಕೊಂಡು ಎರಡು ಮಾತಾಡ್ಬೋದು ಅಂತ ಕೇಳಿದೆ. ಹೋಗಿ ಬಿಡತ್ತಾಗ ಇನ್ನೇನು ಮಾಡೋಕ್ಕಾಗ್ತೈತಿ? ಇವತ್ತು ಅವರಿಬ್ಬರಿಗೂ ಫಸ್ಟ್ ನೈಟು. ಇಂಥ ದಿನ ಇನ್ನೊಂದಿನ ಬರೋಕ್ಕಿಲ್ಲ. ಮಾತೇನು ಇನ್ನೊಂದಿನ ಅಡ್ಕೋಬೋದು. ಅವರಿಬ್ಬರು ಸುಖವಾಗಿ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸರಿ, ಅಮ್ಮ ಹೋದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಕ್ಕಿ ಹೋಗಿ ಫಸ್ಟ್ ನೈಟ್ ರೂಮ್ ರೆಡಿ ಮಾಡೋಣ. ಅಂತ ಇದು ಫಸ್ಟ್ ನೈಟ್ ರೂಮ್ ರೆಡಿ ಮಾಡಿದಾತು. ನಾನು ರೆಡಿ ಮಾಡಿರೋದು ರೊಚ್ಚಿಗೂ ಮತ್ತು ಕೃಷ್ಗೂ ಇಷ್ಟ ಆದರೆ ಅಷ್ಟೇ ಸಾಕಪ್ಪ. ಸರಿ ಅವರು ಇನ್ನೇನು ಈಗಲಾಗ ರೂಮಾಗೆ ಬರ್ತಾರೆ. ನಾನು ಇಲ್ಲಿದ್ದರೆ ಅದೇ ಶಿವ ಪೂಜೆ ಕಾಟಿ ಬಿಟ್ಟಂಗೆ ಆಗ್ತೈತಿ. ನಾನು ಇಲ್ಲಿಂದ ರಪ್ನ ಆಚೆಗೆ ಹೋಗೋಣ. ಯಪ್ಪ ದೇವ್ರಿ, ಎಂತ ಚೆನ್ನಾಗಿ ರೆಡಿ ಆಗೈತಿ. ಒಳ್ಳೆ ಸ್ವರ್ಗ ಇದ್ದಂಗೆ ಐತಿ. ಕ್ರಿಶ್ ಅತ್ ನೋಡು ಎಂತ ಚೆನ್ನಾಗೈತಿ ನಮ್ಮ ರೂಮು. ಎಂತ ಚೆನ್ನಾಗಿ ರೆಡಿ ಮಾಡ್ಯಾವ್ರೆ. ಅಯ್ಯೋ ಭಗವಂತ, ಇದು ನೋಡ್ತಾ ಇದ್ರೆ ಬೋಲ್ ಖುಷಿ ಆಗ್ತೈತಿ ಕ್ರಿಶ್ ನನಗಂತವೇ. ರಚು ಸೂಪರ್ ಆಗೈತೆ. ಅಷ್ಟಕ್ಕೈತೆ ಯಾರು ರೆಡಿ ಮಾಡಿರೋದು? ವಸು ರೆಡಿ ಮಾಡಿದ್ದಾಳೆ ಅಂದಮೇಲೆ ಸೂಪರ್ ಆಗೇ ಇರ್ತೈತಿ. ಅವಳ ಟೇಸ್ಟ್ ಕೂಡ ಸೂಪರ್. ಅವಳು ಎಲ್ಲದ್ರಾಗೂ ನಂಬರ್ 1. ಎಲ್ಲಿಗೋದ್ರೂ ಈ ವಸು ಜಪ ಮಾತ್ರ ಬಿಡಕ್ಕಿಲ್ಲ. ಅವಳ ಹೆಸರು ಎತ್ತಿದ್ರು ನನಗೆ ಮುಯ್ಯೆಲ್ಲ ಉರಿತೈತಿ ಅಂತ ಗೊತ್ತಿದ್ರು ಯಾವಾಗ ನೋಡಿದ್ರು ವಸು ನನಗೆ ಹೆಸರು ಕೇಳಿ ಮುಯ್ಯೆಲ್ಲ ಉರಿಯಕ್ಕೆ ಶುರುವಾಗೈತಿ. ಈಗ ಅವೆಲ್ಲ ಮಾತಾಕೆ ರೊಚ್ಚು. ಈಗ ನಮ್ಗೆ ಇಂಥ ದಿನ ಇನ್ನೊಂದು ದಿನ ಸಿಗಕ್ಕಿಲ್ಲ. ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಬಾ ರೊಚ್ಚು. ಹೊಸಗೇನಾಗೈತೆ? ಹೊಸು ಹೋಗ್ಕೆಂತಾವಳೆ. ಅಯ್ಯೋ ಯೋನಾಥ ಯೋ ಕತೆನ. ರಚು ನಿನ್ ಬೈಕೆ ಬೇಡ, ನೋಡ್ಕೊಂಬತ್ತೀನಿ ಅದು ಯೋನಾಥ ಯೋನ ಅಂತ. ಅಲ್ಲ, ಆ ಹೊಸಗಿರೋ ಮರ್ಯಾದೆ ನನಗಿಲ್ವಲ್ಲ. ಅಲ್ಲ, ನಾನು ಅವನಿಗೆ ಹೆಂಡ್ತಿ ಅಂತ ನನಗೆ ನೋಡ್ದೆ. ಅವಳು ಯಾವಳ ಅನಾಥಿ, ಮನೆ ಕೆಲಸದಳು. ಅವಳಿಗೋಸ್ಕರನ ಈ ಫಸ್ಟ್ ನೈಟ್ನೇ ಬಿಟ್ಟು ಹೋಗ್ತಾವನಲ್ಲ ಇವನು. ನನಗನ್ಸಿದ ಮಟ್ಟಿಗೆ ಅವರಿಬ್ಬರು ಮಧ್ಯದಾಗ ಏನೋ ಐತಿ. ಅದು ಏನು ಅಂತ ತಿಳ್ಕೇಬೇಕು. ಅಪ್ಪ ಉರಿ, ಅಮ್ಮ ಉರಿತಾಯ್ತೆ. ಅಪ್ಪ ಕೈಯೆಲ್ಲ ಉರಿತಾಯ್ತೆ. ವಸು ಏನಾಯ್ತು ವಸು? ಯಾಕೆ ಹಂಗೆ ಕೂಕ್ಯಾಂಡೆ? ಅಯ್ಯೋ ಭಗವಂತ, ಯಾಕೆ ಹೊಡ್ತಿದ್ಯಾ? ಅಲ್ಲ ಯೋನಾಥ್ ವಸು, ಯಾಕೆ ಹೊಡ್ತಿದ್ಯಾ? ಏನು ಉರಿ ಅಂತ ಅನ್ನಂಗಿದ್ದೆ. ಯಾಕೆ ಯೋನಾಥ್ ವಸು? ಏಳು ವಸು. ಅದು ಕ್ರಿಶ್ ಅಮ್ಮಂಗೆ ಅಂತ ನಾ ಕಾಪಿ ಸೋಸ್ತಿದ್ನ. ಆ ಕಾಪಿ ನನ್ನ ಕೈ ಮ್ಯಾಕೆಲ್ಲ ಶೆಲ್ ಬಿಡ್ತು. ಅದಕ್ಕೆ ಕೈಯೆಲ್ಲ ಉರಿತೈತೆ. ಅಪ್ಪ ಉರಿ. ಈಗ ಬಸ್ಸು, ನೀನು ಬರೀ ಇಂಥ ಕೆಲಸ ಮಾಡ್ಕೊಂಬದೆಯಾ? ಅಲ್ಲ, ಕೈ ನೋಡಿ ಹೆಂಗೆ ಕೆಂಪಾಗೈತಿ, ಉರಿತೈತೆ. ಸುಮ್ಮನಿರಿ, ಏನೂ ಆಗಕ್ಕಿಲ್ಲ. ಸುಮ್ಮನಿರು. ನಾನು ಹೋಗಿ ಆಯಿಂಟ್ಮೆಂಟ್ ತಗೊಂಬಂದು ಹಚ್ಚುತ್ತೀನಿ. ಸುಮ್ಕಿರಿ, ಏನೂ ಆಗಕ್ಕಿಲ್ಲ. ಅಪ್ಪ ಕ್ರಿಶ್ ಉರಿತೈತೆ. ಕ್ರಿಶ್ ಸಖತ್ತಾಗಿ ಉರಿತೈತೆ. ಅಯ್ಯೋ ಭಗವಂತ, ಅಮ್ಮ ಎತ್ತಿ ಆನ್ ಮಕ್ಕ ನೋಡಿದ್ನ ಹೋಗತ್ತಾಗೆ. ಅಯ್ಯೋ ಉರಿತೈತೆ ಕ್ರಿಶ್. ಏನೋ ಕಿತಾಪತಿ ಮಾಡ್ಕೊಂಡಿರಂಗಿದ್ದಾಳೆ. ಸಾಮಾನ್ಯಕ್ಕೆ ನಂದು ಕ್ರಿಸ್ತು ಫಸ್ಟ್ ನೈಟ್ ನಡಿಬಾರ್ದು ಅಂತ ಸುಮ್ಕೆ ಬೇಕಾರೆ ಕೈ ಮೇಲೆ ಕಾಪಿ ಸೆಲ್ಕೊಂಡು ನಾಟಕ ಆಡ್ತಾಳೆ ಅನ್ನಿಸ್ತೈತಿ. ಇವಳು ನಾಟಕ ನನ್ನ ಮುಂದೆ ಸ್ಯಾನೆ ದಿನ ಇರಲ್ಲ. ನೋಡ್ತೀನಿ ಆ ದಿವಸದಿಂದ ನಾಟಕ ಆಡ್ತಾಳೆ ಅಂತ. ಇರ್ಲಿ ನನಗೂ ಒಂದು ಟೈಮ್ ಗೊತ್ತೈತಿ ಅವಾಗ ಇರೋದು. ಅಲ್ಲ, ಏನು ನಾಟಕ ಆಡ್ತಾಳೆ ಇನ್ನೇನು. ನಾನು ಕ್ರಿಶ್ ಚೆನ್ನಾಗಿರ್ಬೇಕು ಅನ್ನೋಷ್ಟ್ರಿಗೆ ಕೂಕಿ ಅಂತಾಳೆ ಹಂಗೇನ. ಸಾಮಾನ್ಯಕ್ಕೆ ಇವಳು ಮನ್ಸಾಗೆ ಇನ್ನ ಏನೋ ಬೇರೆ ಕೆಟ್ಟ ಉದ್ದೇಶ ಐತಿ. ಇರ್ಲಿ ನೋಡ್ಕೊಂತೀನಿ ನಾನು ಇದನ್ನೆಲ್ಲನ. ಸುಮ್ಮನಿರು ವಸು, ಏನು ಆಗಕ್ಕಿಲ್ಲ. ನಾನು ಹೋಗಿ ನನ್ನ ರೂಮಗೆ ಆಯಿಂಟ್ಮೆಂಟ್ ಐತಿ ತಕೊಂಬಂದು ಹಚ್ಚುತ್ತೀನಿ. ಸರಿ ಹೋಗ್ತೈತಿ, ಸುಮ್ಕಿರು. ವಸು ಏನತ್ತಮ್ಮ? ಯಾಕಮ್ಮ ಹಂಗೆ ಕೂಕ್ಯಾಂಡೆ? ಏನಾತ್ ವಸು? ಅಲ್ಲ ಅತ್ ನೋಡಮ್ಮ, ನಿನಗೆ ಕಾಪಿ ಸೋಸ್ತಿದ್ಲಂತೆ. ಕಾಪಿ ಎಲ್ಲ ಕೈ ಮ್ಯಾಗ ಸೇರ್ಕೊಂಡವಳಲ್ಲಮ್ಮ. ನೋಡಿ ಕೈ ಎಲ್ಲ ಬಬ್ಬ ಬಂದೈತಿ. ಈ ವಸು ಮಾಡ್ಕೊಂಬದು ಒಂದೊಂದಲ್ಲ ಕಣಮ್ಮ.
ಅಯ್ಯೋ ಬಸ್ಸು ನೀನು ಏನಮ್ಮ ನೀನು ಅಲ್ಲ ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ಲಮ್ಮ ನನಗೆ ಇತ್ತಿರನ ಕಾಪಿನ ಆಮೇಲೆ ತಂದು ಕೊಟ್ಟಿದ್ರು ಆಗ್ತಿತ್ತು. ಅಯ್ಯೋ ಭಗವಂತ ಕೈ ನೋಡಮ್ಮ ಊದು ಬಾಡಾಳಾಗೈತಿ. ಅಯ್ಯೋ ಭಗವಂತ. ಸರಿ ಕೃಷಿ ಹೋಗಿ ಯಾತದನ ಒಂದಿಟ್ಟು ಔಷಧಿ ತಂದು ಹಚ್ಚೋಕಪ್ಪ. ಯಪ್ಪ ಭಗವಂತ ಕೈ ನೋಡು. ಸರಿ ಅಮ್ಮ ತಕ್ಕ ಬಂದು ಹಚ್ಚು ತಿಂತಾಡಿ. ಅಯ್ಯೋ ವಸು ನೀನು ಹಿಂಗೆಲ್ಲ ಎಡವಟ್ ಮಾಡಿಕೆ ಬೇಡ ಕಣವ. ನಿನ್ಗೆ ಯೋನ ಆದ್ರೆ ನಮ್ಮ ಕೈಲಿ ತಡ್ಕೊಮಕ್ಕಾಗಕ್ಕಿಲ್ಲ. ನೀನು ಈ ಮನೆ ಮಗಳು ಕಣಮ್ಮ, ನೀನು ಚೆನ್ನಾಗಿರ್ಬೇಕು ಅಂಬದೇ ನಮ್ಮೆಲ್ಲ ಆಸೆ. ನೋಡು ನೋಡ್ಕೊಂಡು ಬದುಕು ಬಾಳು ಮಾಡವ. ಸರಿ ಅಮ್ಮ ನೋಡ್ಕೊಂಡೆ ಕೆಲಸ ಮಾಡ್ತೀನಿ. ಅಮ್ಮ ಇದು ಬೈಲಿಟ್ಟ ವಸು ಕೈಗೊಂದಿಟ್ಟು ಔಷಧಿ ಹಚ್ಚುತ್ತೀನಿ. ಸುಮ್ಕಿರು ವಸು ನೀನೇನು ಗಾಬರಿ ಆಗ್ಬೇಡ. ವಾಸಿ ಆಗ್ತೈತಿ ಇದು ಸುಟ್ಕಾಯಿ ಕಚ್ಚೋ ಔಷಧಿ ವಾಸಿ ಆಗ್ತೈತಿ. ಸುಮ್ಕಿರು ನೀನೇನು ಟೆನ್ಷನ್ ತಕ್ಕಬೇಡ. ಅಲ್ಲ ಈ ವಸುನ ಯಾಕೆಲ್ಲ ಈ ಪಾಟಿ ತಲೆಮೇಕೆ ಕೆಮ್ಮೆ ಹಾರಿಸ್ತಾರೆ. ಅವಳು ಏನು ಸೀಮೆಗಿಲ್ದಾಳೆ ಇವಳು. ಅದಲ್ದರೇನ ಅವಳುನು ಇವ್ರನ್ನೆಲ್ಲ ಸಿಂಪತಿ ಗಿಟ್ಟಿಸ್ಕೆಮಕ್ಕೆ ಏನೇನೋ ಅವತಾರ ಆಡ್ತಾಳೆ. ಇರ್ಲಿ ರಚ್ಚು ರಚ್ಚು ಕೃಷಿ ಬರ್ತಾ ಇದ್ದಾನೆ. ಏನೂ ಆಗಿಲ್ವೇನೋ ಅನ್ನಂಗಿರನ. ಆಮೇಲೆ ಅದಕ್ಕೂ ಅವ್ನು ಸಿಟ್ಕೊಂತಾನೆ. ಅಯ್ಯೋ ನಿನ್ಗೆ ಗೊತ್ತಾ ರಚ್ಚು ವಸು ಕೈ ಸುಟ್ಕೊಂಡ್ಬಿಟ್ಟೆ ಅವಳೆ. ಅದಕ್ಕೆ ಹಂಗೆ ಕೂಕ್ಕೊಂಡವಳೆ. ನನಗಂತೂ ಅವಳು ನೋಡಿ ಅಯ್ಯೋ ಅನ್ನಿಸ್ತು. ಪಾಪ ಜೋರಾಗಿ ಹೊಳ್ತಾವಳೆ. ಕೈ ಸುಡ್ತೈತೆ ಉರಿತೈತೆ ಅಂತ ಅವಳು ಮಾಡ್ಕೊಂಬೋದು ಒಂದಂದಲ್ಲ. ಅಯ್ಯೋ ಕೈ ಸುಟ್ಕೊಂಡ್ರೆ ಏನು ಮಾಡೋಕ್ಕಾಗ್ತೈತಿ. ಸರಿ ಬರ್ರಿ ಮನಿಕೆ ಮನ. ಓಹೋ ನಿನ್ಗೆಲ್ಲ ಇಸ್ಯ ಗೊತ್ತಿದ್ರು ವಸು ಹೆಂಗೈದಾಳೆ ಏನೋ ಅಂತ ನೋಡಕ್ಕೆ ಬರ್ಲಿಲ್ವಲ್ಲ ನೀನು. ನೋಡ್ರಿ ನೀವು ಹೊಸ ಬಗ್ಗೆ ಎಷ್ಟೇ ಹೇಳಿರು ನನ್ನ ಮನಸ್ಸಿನಾಗೆ ಅವಳ ಮೇಲೆ ಸಿಟ್ಟಿದ್ದೇನ. ನನಗೆ ಅವಳ ಬಗ್ಗೆ ಏನು ಹೇಳ್ಬೇಡ್ರಿ. ಸರಿ ಬರ್ರಿ ಇವಾಗ ಆಳೆ ಒತ್ತಾಗೈತಿ ಮನಿಕೆ ಮನ್. ಅಯ್ಯೋ ಬಿಡು ರಚ್ಚು ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ. ಇಂಥ ಟೈಮಾಗೆ ಹೊಸು ವಿಷಯ ಯಾಕೆ. ಇಂಥ ಗೊಂಬೆ ಮುದ್ದಾದ ಗೊಂಬೆ ನನ್ನ ಕಣ್ಣು ಮುಂದಿದ್ದಾಗ ಇಂಥ ದಿನನ ವೇಸ್ಟ್ ಮಾಡೋಕ್ಕಾಗ್ತೈತಾ. ನಿಜವಾಗ್ಲೂ ಈ ಮಾತು ನೀವೇ ಹೇಳ್ತಾ ಇದ್ದೀರಾ. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ನಾನು ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ. ಕೇಳ್ತಾ ಇದೆಯಲ್ಲ ರಚ್ಚು. ನೀನು ಅಂದರೆ ನನ್ನ ಜೀವ ಕಂಡ್ರಚ್ಚು. ರೀ ಏನ್ರಿ ನಿಮ್ಮ ಮುಚ್ಚಾಟ. ಏಯ್ ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಮಾಮೂಲಿ ಕಣಿ. ಗಂಡ ಹೆಂಡತಿನ ಮುದ್ದು ಮಾಡಬಾರ್ದಾ. ರಚ್ಚು ನೀನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತೈತೆ ರಚ್ಚು. ಅಷ್ಟು ಚೆನ್ನಾಗಿದೆಯಾ ರಚ್ಚು ನೀನು. ನಿಜವಾಗ್ಲೂ ನಿಜ ಹೇಳ್ತಿದ್ರೇನ್ರಿ. ಇಲ್ಲ ನನ್ನ ನಂಬ್ಸಕ್ಕೆ ಸುಳ್ಳು ಹೇಳ್ತಿದ್ರ ಅಯ್ಯೋ ಅಂಕತೇನೋ. ನಿಮ್ಮ ಮಾತೆಲ್ಲ ನಂಬಕ್ಕಾಗಕ್ಕಿಲ್ಲ. ಪರವಾಗಿಲ್ಲ ರಚ್ಚು ನೀನು ತುಂಬ ರೊಮ್ಯಾಂಟಿಕ್ಕು. ಛೀ ಹೋಗ್ರಿ. ಅಲ್ಲ ನಾನು ರಚ್ಚಿಗೆ ಹೇಳಿದ ಮಾತಾ ರಚ್ಚು ಮರ್ತ್ಬಿಟ್ಟವಳೆ ಅಂತ ಕಾಣಿಸ್ತೈತಿ. ನಾನು ಹೇಳಿದ್ದೀನಿ ಆ ಬಸ್ಸು ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಫೋನ್ ಮಾಡು ಅಂತ ಹೇಳಿದ್ರೆ ಈಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ ಅವಳು ವಸು ಯಾರು ಎಲ್ಲಿಂದ ಬಂದ್ಲು ಏನು ಎತ್ತ ಅಂತ ಕೇಳಿ ಹೇಳು ಅಂತ ಹೇಳಿದ್ದೀನಿ ತಿಳ್ಕೊಂಡು. ಈಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ. ಏನೇಂದ್ರೂ ಈ ರಚ್ಚಿಗೆ ಜವಾಬ್ದಾರಿ ಇಲ್ಲ. ನಾನೇ ಫೋನ್ ಮಾಡಿ ಮಾತಾಡ್ಸೋಣ ಅಂದರೆ ಭಯ ಆದಂಗೆ ಆಗ್ತೈತಿ. ಹೆಂಗನಾಗಲಿ ಫೋನ್ ಮಾಡಿ ಮಾತಾಡ್ಸೋಣ. ಅಂದರೆ ಈಟೊತ್ತಿಗೆ ಎದ್ದಿರೋದೇ ಇಲ್ವಾ. ರಾತ್ರಿ ಬೇರೆ ಅವ್ರು ಫಸ್ಟ್ ನೈಟ್ ಮಾಡಿರ್ತಾರೆ. ಎದ್ದಿದ್ರು ಆತೆ ಎದ್ದಿಲ್ದಿದ್ರು ಆತೆ. ಹೆಂಗೆ ಮಾಡೋಣ. ಹೆಂಗನಾಗಲಿ ಫೋನ್ ಮಾಡೋಣ. ಎತ್ತಿರ ಹಂಗಾತ ಎತ್ತದಿದ್ರೆ ಮಿಸ್ ಕಾಲ್ ಇರ್ತೈತಲ್ಲ ನೋಡ್ಕೊಂಡು ಮಾಡ್ತಾಳೆ. ಫೋನು ರಿಂಗ್ ಆಗ್ತೈತಿ ಎತ್ತುತ್ತಾ ಇಲ್ಲ. ಹೋಗ್ಲಿ ಬಿಡು ನೋಡ್ಕೊಂಡ್ಮೇಲೆ ಅವಳೆ ಮಾಡ್ತಾಳೆ. ಆವಾಗ ತಿಳ್ಕೊಂಡ್ರೆ ಆಗ್ತೈತಿ. ಆದ್ರೂ ನನಗೊಂಥರ ಭಯ ಕಾಡ್ತೈತಿ. ಎಲ್ಲಿ ಆ ವಸುಯಿಂದನ ನನ್ನ ಮಗಳ ಜೀವನ ಹಾಳಾಗೋಗ್ತೈತೋ. ಕೃಷ್ಗೂ ವಸ್ಕು ಏನೋ ಸಂಬಂಧ ಐತಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತೈತಿ. ಏನಪ್ಪ ಮಾಡೋದು. ಹೆಂಗನಾಗಲಿ ಈ ವಸು ಬಗ್ಗೆ ಏನಾನ ಇಷ್ಟ ತಿಳ್ಕೊಂಡು ಅವಳನ್ನ ಆದಷ್ಟು ಬೇಗ ಅಲ್ಲಿಂದ ದೂರ ಮಾಡಬೇಕು. ಇದೇನಿದು ಅಮ್ಮ ಫೋನ್ ಮಾಡಿದ್ದಲ್ಲ ಅದು ಎದ್ದೇಳೋದಕ್ಕೆ ಫೋನ್ ಮಾಡೈತೆ. ಏನೋ ಇಸ್ಯ ಇರಬೇಕು. ಹೆಂಗನಾಗಲಿ ಫೋನ್ ಮಾಡಿ ಕೇಳೋಣ. ಅಬ್ಬಾ ರಚ್ಚು ಫೋನ್ ಮಾಡ್ಬಿಟ್ಲು. ವಸು ಬಗ್ಗೆ ಏನಾನ ಇಸ್ಯ ಗೊತ್ತಾಯ್ತೇನೋ ಕೇಳಿ ಮೊದಲು ತಿಳ್ಕೊಬೇಕು. ಹಲೋ ಹೇಳಮ್ಮ ಯಾಕಮ್ಮ ಫೋನ್ ಮಾಡಿದ್ಯಾ. ಅಲ್ಲ ಕಣ್ರಚ್ಚು ನಾನು ನಿನ್ಗೆ ಯೋನ್ ಹೇಳಿದ್ದೆ. ನೀನು ಯೋನ್ ಮಾಡ್ತಿದ್ಯಾ. ನಾನು ಆ ವಸು ಬಗ್ಗೆ ಏನಾನ ಇಸ್ಯನ ಕಲೆಕ್ಟ್ ಮಾಡಿ ನನಗೆ ಹೇಳು ಅಂತ ಹೇಳಿದ್ರೆ ನೀನು ಅದನ್ನು ತಲೆಕಾಯಿ ಹಾಕೊಂಡಿಲ್ಲ. ಅಲ್ಲ ಗೊತ್ತಾಯ್ತು ಏನಾನ ಇಸ್ಯ. ಇಲ್ಲ ಅಮ್ಮ ಈಗಲೇ ನಮ್ಮ ಅತ್ತೆನ ಇಲ್ಲ ಕೃಷ್ಣ ಕೇಳಿ ಹೇಳ್ತೀನಿ ಏನು ಎತ್ತ ಅಂತ. ನಾನು ಹಳೆ ಮರ್ತ್ಬಿಟ್ಟಿದ್ದೆ. ಕೇಳಿ ಹೇಳ್ತೀನಿ ತಡಿ ಅಮ್ಮ. ನೋಡ್ರಚ್ಚು ಹಿಂಗಾದ್ರೆ ನಿನ್ನ ಜೀವನ ಮಾಡೋದು ಭಾರಿ ಕಷ್ಟ. ಹೊಸ ಬಗ್ಗೆ ಆದಷ್ಟು ಬೇಗ ತಿಳ್ಕೊಂಡು ನನಗೆ ಹೇಳು. ಆಮೇಲೆ ಅವಳನ್ನ ಎಷ್ಟು ಬೇಕು ಅಷ್ಟು ಕಿಕ್ಕ್ಯ. ನಿನ್ನ ಗಂಡನಿಂದ ಒಂದಿಟ್ಟ ದೂರಕ್ಕೆ ಇಕ್ಕು. ಅವಳು ನಿನ್ನ ಗಂಡನ ಜೊತೆ ಬೋಲ್ ಸಲಿಗೆಯಿಂದ ಇರ್ತಾಳೆ. ಅದು ನೋಡಿದ್ರೆ ಜನ ನೂರಾರು ಮಾತಾಡ್ತಾರೆ. ನೀನು ನಾನು ಹೇಳೋದನ್ನ ಅರ್ಥ ಮಾಡ್ಕ. ರಚ್ಚು ನಿನ್ನ ಸಂಸಾರ ನಿನ್ನ ಕೈಯಾಗೆ ಇರೋದು ಹೆಂಗ ನಾನು ಹೇಳೋದು ಅರ್ಥ ಮಾಡ್ಕೆ. ಆಮೇಲೆ ಮರಿದಂಗೆ ಆ ಹೊಸ ಬಗ್ಗೆ ಏನನ್ನ ತಿಳ್ಕೊಂಡು ಅವಳು ಎಲ್ಲಿದ್ಲು ಹೆಂಗೆ ಸಿಕ್ಕಳು ಇವ್ರಿಗೆ ಎಲ್ಲ ತಿಳ್ಕೊಂಡು ನನಗೆ ಹೇಳು. ಸರಿ ಕಣಮ್ಮ ಈಗಲೇ ನಾ ಅತ್ತೆ ತಗೋಗಿ ಕೇಳಿ ಹೇಳ್ತೀನಿ. ಹೆಂಗೆ ಸಿಕ್ಕಿಳು ಎಲ್ಲಿಂದ ಸಿಕ್ಕಿಳು ನಿಮಗೆ ಇವಳು ಅಂತ ಎಲ್ಲ ತಿಳ್ಕೊಂಡು ಫೋನ್ ಮಾಡ್ತೀನಿ ಸುಮ್ಕಿರು. ಸರಿ ತಿರ್ಗ ಆಮೇಲೆ ಮತ್ತೆ ಕಣಮ್ಮ ಅಂತ ಹೇಳ್ಬೇಡ. ತಿಳ್ಕೊಂಡು ಹೇಳು ಹೆಂಗ. ಸರಿ ಕಣಮ್ಮ ಈಗಲೇ ಕೇಳಿ ಹೇಳ್ತೀನಿ ತಡಿ. ಫ್ರೆಂಡ್ಸ್ ವಸು ಯಾವ್ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾಳೆ ಅಂತ ನಿಮಗೂ ಕೂಡ ನೋಡೋ ಆಸೆ ಇದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.